ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಕೆಲವು ದಿನಗಳಿಂದ ಭಾರೀ ಚುರುಕಾಗಿ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ. ಮಧೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಆಗಿದ್ದಂತಹ ಕಲ್ಲು ತೂರಾಟದ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರು. ಮಧೂರಿನಲ್ಲಿ ಸಾವಿರಾರು ಜನರ ಎದುರು ನಿಂತು ಆಕ್ರಮಣಕಾರಿ ಮಾತುಗಳ ಮೂಲಕ ತಮ್ಮ ಧಾಟಿಯನ್ನ ತೋರಿಸಿದ್ದಂತಹ ಯತ್ನಾಳ್ ನಂತರ ತುಮಕೂರು ಸೇರಿ ಹಲವು ಕಡೆ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ಜನರ ಮಧ್ಯೆ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಅವರು ಎಲ್ಲಿ ಹೋದರೂ ಕೂಡ ಹಿಂದೂ ಕಾರ್ಯಕರ್ತರ ಗುಂಪು ಸೇರುತ್ತಾನೆ ಬರ್ತಿದೆ. ಇತ್ತೀಚೆಗೆ ಹಾವೇರಿಯ ಗಣೇಶೋತ್ಸವಕ್ಕೆ ಹೋದಾಗ ಜನರಿಂದ ಬಂದ ಸ್ವಾಗತದ ತೀವ್ರತೆ ನೋಡಿದ್ರೆ ಪೊಲೀಸರೇ ಕಂಗಾಲಾಗ್ತಾ ಇದ್ರಂತೆ. ಅಷ್ಟೊಂದು ಜನರ ಬೆಂಬಲ ಅವರಿಗೆ ಸಿಕ್ಕಿತ್ತು. ಇದು ಸಾಮಾನ್ಯ ಸ್ವಾಗತವಾಗಿರಲಿಲ್ಲ. ರಾಜ್ಯ ರಾಜಕೀಯದೊಳಗೆ ಹೊಸ ಸಮೀಕರಣ ಹುಟ್ಟುತ್ತಿರುವ ಸೂಚನೆ ಅನ್ನೋದು ಸ್ಪಷ್ಟವಾಗಿದೆ. ಬಿಜೆಪಿಯಿಂದ ಉಚ್ಚಾಟನೆಯ ಬಳಿಕ ಯತ್ನಾಳ್ ತಾವು ತಳಮಟ್ಟದಲ್ಲಿ ಎಷ್ಟು ಪ್ರಭಾವಶಾಲಿ ಅನ್ನುವುದನ್ನು ತೋರಿಸುತ್ತಾ ಬಂದಿದ್ದಾರೆ. ಜನರ ಹಾರೈಕೆ, ಹಿಂದೂ ಕಾರ್ಯಕರ್ತರ ಬೆಂಬಲ ಇವೆಲ್ಲ ಅವರ ಮುಂದಿನ ಹೆಜ್ಜೆಗೆ ಶಕ್ತಿಯನ್ನ ತುಂಬುವಂಥದ್ದು. ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಯತ್ನಾಳ್ ತಮ್ಮದೇ ಪ್ರಭಾವದ ಬಳಗ ಕಟ್ಟಿಕೊಳ್ಳುವ ಹಾದಿಯಲ್ಲಿದ್ದಾರೆ. ಮುಂದಿನ ಚುನಾವಣೆಯತ್ತ ಕಣ್ಣು ಹಾಯಿಸಿದಾಗ ಅವರು ಬಿಜೆಪಿಯತ್ತ ಮರಳಿ ಹೋಗ್ತಾರಾ ಅಥವಾ ಹೊಸ ಪಕ್ಷವನ್ನ ಕಟ್ಟಿ ಹೊಸ ವೇದಿಕೆಯನ್ನ ರೂಪಿಸ್ತಾರಾ, ಇಲ್ಲವೇ ಬೇರೆ ರಾಜಕೀಯ ಪಕ್ಷದತ್ತ ಮುಖ ಮಾಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಯತ್ನಾಳ್ ಅವರ ಮಾತಿನ ದಾಟಿ, ಜನಸಂಪರ್ಕದ ಉತ್ಸಾಹ, ಹಾಗೆ ಎಲ್ಲೇ ಹೋದರೂ ಕೂಡ ದೊರೀತಾ ಇರುವಂತಹ ಜನ ಬೆಂಬಲ ಇವೆಲ್ಲ ಸೇರಿ ಯತ್ನಾಳ್ ಅವರನ್ನ ಮುಂಬರುವ ರಾಜಕೀಯದಲ್ಲಿ ನಿರ್ಲಕ್ಷ್ಯ ಮಾಡಲಾಗದ ವ್ಯಕ್ತಿಯನ್ನಾಗಿಸಿಬಿಟ್ಟಿದೆ. ಇನ್ನು ಮುಂದೆ ಅವರು ಯಾವುದೇ ಒಂದು ತೀರ್ಮಾನ ಮಾಡಿದರೂ ಕೂಡ ಅದು ಕರ್ನಾಟಕ ರಾಜಕೀಯದಲ್ಲಿ ಭಾರೀ ಪ್ರಭಾವ ಬೀರುವುದು ಖಚಿತ ಎನ್ನಲಾಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಇತ್ತೀಚಿನ ಚಟುವಟಿಕೆಗಳು ಬಿಜೆಪಿಗೆ ಮಾತ್ರವಲ್ಲ, ವಿಶೇಷವಾಗಿ ಯಡಿಯೂರಪ್ಪ ಕುಟುಂಬಕ್ಕೂ ಕೂಡ ದೊಡ್ಡ ತಲೆನೋವನ್ನೇ ತರಬಹುದೆಂಬ ಸೂಚನೆಗಳು ಕಾಣಿಸ್ತಾ ಇದೆ. ಯತ್ನಾಳ್ ಹೋದೆಡೆ ಜನಸಂದಣಿ, ಹಿಂದೂ ಕಾರ್ಯಕರ್ತರ ಗುಂಪು ಸೇರುವ ರೀತಿ ನೋಡಿದ್ರೆ ಅವರು ತಮ್ಮದೇ ತಳಮಟ್ಟದ ಶಕ್ತಿ ಕೇಂದ್ರ ಕಟ್ಟಿಕೊಳ್ತಿರುವುದು ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಒಂದೇ ನಾಯಕತ್ವ, ಒಂದೇ ಕುಟುಂಬ ಅನ್ನೋ ಇಮೇಜ್ಗೆ ಯತ್ನಾಳ್ ನೇರ ಸವಾಲನ್ನ ಎಸೆದಂತಾಗಿದೆ. ಯಡಿಯೂರಪ್ಪ ಕುಟುಂಬ ಈಗಾಗಲೇ ವಿಜಯೇಂದ್ರ ಅವರ ನೇತೃತ್ವವನ್ನ ಮುನ್ನೆಲೆಗೆ ತರುತ್ತಾ ಪಕ್ಷದಲ್ಲಿ ಹಿಡಿತವನ್ನ ಸಾಧಿಸಲು ಯತ್ನಿಸ್ತಾ ಇದೆ. ಆದರೆ ಯತ್ನಾಳ್ ಅವರ ಧಾಟಿ, ಜನಪ್ರಿಯತೆ ಮತ್ತು ತಳಮಟ್ಟದ ಚಟುವಟಿಕೆಗಳು ಮುಂದಿನ ದಿನಗಳಲ್ಲಿ ವಿಜಯೇಂದ್ರನ ನಾಯಕತ್ವಕ್ಕೆ ಅಡಚಣೆಯಾಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಹಿಂದುತ್ವದ ಸಮಾವೇಶಗಳಲ್ಲಿ ತಮ್ಮದೇ ಪ್ರಭಾವವನ್ನ ತೋರಿಸುವಂತಹ ಯತ್ನಾಳ್ ಬಿಜೆಪಿ ಪಕ್ಷದೊಳಗಿನ ಅಸಮಾಧಾನಿಗಳನ್ನ ತಮ್ಮತ್ತ ಸೆಳಿತಾ ಇದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯ ಬಗ್ಗೆ ನೋಡಿದ್ರೆ ಯತ್ನಾಳ್ ಅವರ ನಿಲುವು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ರಾಜಕೀಯ ಪಡಿತರ ವಿಶ್ಲೇಷಣೆಯ ಪ್ರಕಾರ 3 ದಾರಿಗಳು ಅವರ ಮುಂದೆ ಇದೆ. ಯತ್ನಾಳ್ ಈಗ ಬಿಜೆಪಿಯಿಂದ ಉಚ್ಚಾಟಿತರಾದರೂ ಕೂಡ ಅವರ ಹೆಜ್ಜೆಯೂ ಕೂಡ ರಾಜಕೀಯ ಲೆಕ್ಕಾಚಾರದಿಂದಲೇ ಕೂಡಿದೆ. ಮುಂದಿನ ಚುನಾವಣೆಗಾಗಿ ಅವರು ತೆಗೆದುಕೊಳ್ಳಬಹುದಾದ ತಂತ್ರಗಳನ್ನು ನೋಡಿದ್ರೆ 3-4 ಮಾರ್ಗಗಳು ಸ್ಪಷ್ಟವಾಗಿ ಕಾಣುತ್ತದೆ. ಮೊದಲನೇದಾಗಿ ಬಿಜೆಪಿಗೆ ಮರಳುವ ಸಾಧ್ಯತೆ. ಹೌದು, ಯತ್ನಾಳ್ ಎಷ್ಟೇ ತೀವ್ರವಾಗಿ ಟೀಕೆ ಮಾಡಿದರೂ ಕೂಡ ಅವರ ತಳಮಟ್ಟದ ಜನಪ್ರಿಯತೆ ಹಾಗೂ ಹಿಂದೂ ಕಾರ್ಯಕರ್ತರ ಬೆಂಬಲ ಬಿಜೆಪಿ ಬಲವರ್ಧಕ. ಚುನಾವಣೆ ಹತ್ತಿರ ಬಂದಾಗ ಪಕ್ಷದ ಗೆಲುವಿಗಾಗಿ ಹಂಬಲಿಸ್ತಾ ಇರೋದ್ರಿಂದ ಅವರನ್ನ ಮತ್ತೆ ಸೆಳೆಯಲು ಪ್ರಯತ್ನಿಸಬಹುದು. ಆದರೆ ಈ ಹಾದಿ ಯಡಿಯೂರಪ್ಪ ಕುಟುಂಬಕ್ಕೆ ಅಸಮಾಧಾನ ತರಬಹುದು. ವಿಜಯೇಂದ್ರ ನಾಯಕತ್ವ ಬಲಪಡಿಸಿಕೊಳ್ಳುವ ಹೊತ್ತಿನಲ್ಲಿ ಯತ್ನಾಳ್ ಮರಳಿ ಬಂದ್ರೆ ಒಳ ಸಂಘರ್ಷ ಹೆಚ್ಚಾಗಬಹುದು. ಇನ್ನೊಂದು ದಾರಿ ಹೊಸ ವೇದಿಕೆ ನಿರ್ಮಾಣ ಮಾಡುವುದು. ಯತ್ನಾಳ್ ಈಗ ಹೋದಲ್ಲೆಲ್ಲ ಜನ ಸೇರೋ ರೀತಿ ನೋಡಿದ್ರೆ ತಮ್ಮದೇ ಸಂಘಟನೆಯನ್ನ ಕಟ್ಟಿಕೊಳ್ಳಲು ಅವರಿಗೆ ಬೆಂಬಲವಿದೆ ಅನ್ನೋದು ಸಾಬೀತಾಗಿದೆ. ಗಣೇಶೋತ್ಸವದಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ತಮ್ಮ ಪ್ರಭಾವವನ್ನ ತೋರಿಸ್ತಾ ಇದ್ದಾರೆ. ಹೀಗಾಗಿ ತಳಮಟ್ಟದ ಚಳುವಳಿಯನ್ನ ಕಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಅವರನ್ನ ಮುಂದಿನ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಮಾಡುವ ಮಟ್ಟಿಗೆ ಅವರು ಬೆಳೆಯಬಹುದು. ಇನ್ನು ಮೂರನೆಯದಾಗಿ ಬೇರೆ ಪಕ್ಷಗಳತ್ತ ಮುಖ ಮಾಡುವ ತಂತ್ರ. ಯತ್ನಾಳ್ ಪಕ್ಕಾ ಹಿಂದುತ್ವವಾದಿ. ಹೀಗಾಗಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ಜೊತೆಗೆ ಅವರು ಕೈಜೋಡಿಸುವುದು ಕಷ್ಟವಾದರೂ ರಾಜಕೀಯದಲ್ಲಿ ಅಸಾಧ್ಯವೆನ್ನುವುದೂ ಇಲ್ಲ.
ಬಿಜೆಪಿ ವಿರುದ್ಧ ಬಲವಾಗಿ ನಿಲ್ಲಲು ಎದುರಾಳಿ ಪಕ್ಷಗಳು ಯತ್ನಾಳ್ರನ್ನ ಸೆಳೆಯಲು ಪ್ರಯತ್ನ ಮಾಡಬಹುದು. ವಿಶೇಷವಾಗಿ ಕೆಲವು ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ನಿರ್ಣಾಯಕ ಮತ ಆಗಿ ಪರಿಣಮಿಸಬಹುದು. ಇದೇ ಸಮಯದಲ್ಲಿ ಹಿಂದುತ್ವ ಕಾರ್ಡ್ ಯತ್ನಾಳರ ದೊಡ್ಡ ಆಸ್ತಿಯಾಗಿದೆ. ಅವರು ಜನರ ಮುಂದೆ ಹಿಂದೂ ಕಾರ್ಯಕರ್ತರ ನಾಯಕನಂತೆ ಕಾಣಿಸಿಕೊಳ್ತಾ ಇದ್ದಾರೆ. ಈ ಇಮೇಜ್ ಅನ್ನ ಬಳಸಿ ಚುನಾವಣಾ ಕಣದಲ್ಲೂ ಧರ್ಮಾಧಾರಿತ ಭಾವನೆಗೆ ಹೊರೆ ಹಾಕಬಹುದು. ಯತ್ನಾಳರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅಂದ್ರೆ ಅದು ಅವರ ಮಾತು ಅಥವಾ ಅವರ ಆಕ್ರಮಣಕಾರಿ ಭಾಷಣ. ಅದೇ ಅವರ ಶಕ್ತಿ ಮತ್ತು ಅವರ ದುರ್ಬಲತೆಯೂ ಆಗಿದೆ. ಜನರು ಅವರ ಧೈರ್ಯವಾದ ಮಾತುಗಳನ್ನು ಇಷ್ಟಪಡುವವರು, ಆದರೆ ಕೆಲವೊಮ್ಮೆ ಅತಿ ತೀವ್ರ ಧಾಟಿ ರಾಜಕೀಯದಲ್ಲಿ ತಲೆನೋವನ್ನೇ ತರುತ್ತೆ. ಮಾತಿಗೆ ಮಿತಿ ಇರದಿದ್ರೆ ಎದುರಾಳಿಗಳಿಗೂ ಕೂಡ ತಮ್ಮ ಪಕ್ಷದ ಒಳಗಿನವರಿಗೂ ಕೂಡ ದ್ವೇಷ ಹುಟ್ಟಿಸುವ ಸಾಧ್ಯತೆ ಹೆಚ್ಚು. ಮುಂದಿನ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ನಾಯಕನಾಗಬೇಕಂದ್ರೆ ಮಾತಿನ ಮೇಲೆ ಹಿಡಿತಬೇಕು. ತಮ್ಮ ಅಸಮಾಧಾನವನ್ನ ತೋರಿಸುವುದರಲ್ಲಿ ತಪ್ಪಿಲ್ಲ, ಆದರೆ ಅದನ್ನ ಜನರ ಹೃದಯ ಗೆಲ್ಲುವ ಭಾಷೆಯಲ್ಲಿ ಹೇಳಿದ್ರೆ ಅದೇ ಶಕ್ತಿಯುತವಾಗುತ್ತೆ. ಇಲ್ಲದಿದ್ರೆ ಅವರೇ ಬೆಳೆಸಿಕೊಂಡ ಜನಪ್ರಿಯತೆಯೇ ಅವರಿಗೆ ಅಡ್ಡಿಯಾಗಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.